ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಂದು ನಾಗೇಶ್ ಕನ್ನಡ ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇದು ಯುಗಾದಿ ಹಬ್ಬ ಮತ್ತೆ ನೆಕ್ಸ್ಟ್ ದಿನದ ಲಾಗ್ ಆಗಿರುತ್ತೆ. ಸೊ ನಮಗೆ ಹಾಲಿಡೇಸ್ ಇತ್ತು ಅಂತೇಳಿ 3 days ಎಲ್ಲರೂ ಕೂಡ ಊರಿಗೆ ಹೋಗಿದ್ವಿ. ನಾನಂತೂ ಆಲ್ಮೋಸ್ಟ್ ಒಂದು 2 months 2.5 months ಮೇಲೆ ಆಗಿತ್ತು ಊರಿಗೆ ಹೋಗಿ. ಸೊ ಊರಿಗೆ ಹೋಗಿರಲಿಲ್ಲ. ಇವಾಗ ಅಟ್ಲೀಸ್ಟ್ ಹಾಲಿಡೇದೆ ಅಲ್ವಾ, 3 days ಹೋಗಿದ್ದು ಬರೋಣ ಅಂತೇಳಿ ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ಭವಿಷ್ಯಂಗೂ ಕೂಡ ಎಕ್ಸಾಮ್ ಮುಗ್ದಿತ್ತು, ಮತ್ತು ನನ್ನ ತಂಗಿ ಮಗಳು ಕೂಡ 1 week ಇಲ್ಲೇ ಬಂದಿದ್ಲು. ಸೊ ಅವರಿಬ್ಬರನ್ನು ಊರಿಗೆ ಬಿಟ್ಟು ಮತ್ತೆ ಹಬ್ಬನ ಮುಗಿಸ್ಕೊಂಡು ಬರೋಣ ಅಂತೇಳಿ ಸ್ಯಾಟರ್ಡೇ ನೈಟೇ ಊರಿಗೆ ಹೋಗಿದ್ವಿ. ಸೊ ನನಗೆ ಟ್ರಾವೆಲ್ ಮಾಡೋಕ್ಕೆ ಆಗ್ತಾನೆ ಇಲ್ಲ, ಫುಲ್ಲು ಹೋಗ್ಬೇಕಾದ್ರೆ ವಾಮೆಂಟ್ ಆಗ್ತಿದೆ. ನಮ್ಮ ಅಜ್ಜಿ ಅಂತೂ ನೀನಂತೂ ಬರಲೇಬೇಡ ಅಂತ ಹೇಳ್ತಾಯಿದ್ರು. ಸೊ ಅಷ್ಟು ಸುಸ್ತಾಗ್ಬಿಡ್ತಾ ಇದ್ದೀನಿ, ಹಾಗಾಗಿ ನಾನು ಊರಿಗೆ ಹೋಗಿರಲಿಲ್ಲ. ಸೊ ಇವಾಗ ಅಟ್ಲೀಸ್ಟ್ 3 days ಹಾಲಿಡೇಸ್ ಇದೆ ಅಲ್ವಾ, ಸ್ವಲ್ಪ ರೆಸ್ಟ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ಹೋಗಿದ್ವಿ ಪ್ಲ್ಯಾನ್ ಮಾಡಿಕೊಂಡು. ಈ ಟೈಮಲ್ಲಿ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಾನಂತೂ ಆಲ್ಮೋಸ್ಟ್ 2.5 months ಕೂಡ ಎಲ್ಲೂ ಕೂಡ ಟ್ರಾವೆಲೇ ಮಾಡಿರಲಿಲ್ಲ. ಸೊ ತುಂಬ ದಿನ ಆಗಿತ್ತು ನನಗಂತೂ ವೆಹಿಕಲಲ್ಲಿ ಎಲ್ಲೂ ಕೂಡ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ. ತುಂಬಾ ಸುಸ್ತಾಗ್ಬಿಡ್ತಿದ್ದೆ. ಸ್ವಲ್ಪ ಆಫೀಸಿಂದ ಮನೆಗೆ ಬರೋಷ್ಟರಲ್ಲೇ ಸುಸ್ತಾಗ್ತಿದೆ. ಹಾಗಾಗಿ ಸೊ ಎಲ್ಲಿನೂ ಕೂಡ ಹೋಗೋದು ಬೇಡ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ವಿ. ಇವಾಗ ನಮ್ಮ ಅಜ್ಜಿನೂ ಕೂಡ ಇದ್ದರು. ಸೊ 1 month ಆಗಿತ್ತು, ಅವರು ಕೂಡ ಬಂದು ಹಾಗೆ ಎಲ್ಲರನ್ನೂ ಬಿಟ್ಟು ಹಬ್ಬನೂ ಮುಗಿಸ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಸ್ಪೆಷಲ್ಲು. ಸೊ ಎಣ್ಣೆ ಸ್ನಾನನ ಮಾಡೋದು ಮತ್ತು ಬೇವು ಬೆಲ್ಲನ ತಿನ್ನೋದಲ್ವಾ. ನಾನಿವತ್ತು ಎದ್ದ ತಕ್ಷಣ ಹಾಗೆ ನಾರ್ಮಲಾಗಿ ಸ್ವಲ್ಪ ವಾಮೆಂಟ್ ಆಯಿತು. ಅದಾದಮೇಲೆ ಸುಮ್ಮನೆ ಸ್ವಲ್ಪ ಹೊತ್ತು ಕೂತಿದ್ದೆ. ಮಕ್ಳಿಗೆಲ್ರಿಗೂ ಅಟ್ಲೀಸ್ಟ್ ಎಣ್ಣೆನಾದರೂ ಹಾಕು ಅಂತ ಹೇಳಿದ್ರು. ಇವತ್ತು ಅಷ್ಟೊಂದು ಬಿಸಿಲು ಕೂಡ ಬಂದಿರಲಿಲ್ಲ. ಹಾಗೆ ಮಕ್ಳಿಗೆಲ್ರಿಗೂ ಕೂಡ ಎಣ್ಣೆ ಬಿಸಿ ಮಾಡಿಕೊಂಡು ಎಲ್ರಿಗೂ ಹಾಕ್ಕೊಟ್ಟೆ. ಹಾಗೆ ನಮ್ಮಮ್ಮ ಎಲ್ರಿಗೂ ಕೂಡ ಎಣ್ಣೆ ಸ್ನಾನನ ಮಾಡಿಸಿದ್ರು. ನಾನಂತೂ ಒಂದ್ಸಲ ವಾಮೆಂಟ್ ಮಾಡಿದ್ರೆ ಫುಲ್ಲು ಸುಸ್ತಾಗ್ಬಿಡ್ತೀನಿ. ಅದನ್ನು ನೋಡಿ ಅವರು ಯಾರೂ ಕೂಡ ನನಗೆ ಏನೂ ಕೆಲಸನೇ ಹೇಳಲ್ಲ. ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತೀನಿ. ನನಗೆ ತುಂಬ ಸುಸ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಯಾವ ಕೆಲಸನೂ ಕೂಡ ಮಾಡೋಕ್ಕೋಗಲ್ಲ. ಇವತ್ತು ಸ್ವಲ್ಪ ಮಕ್ಕಳ ಜೊತೆ ಹಾಗೆ ಕೂತಿದ್ನಲ್ವ, ಸೊ ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರ ಜೊತೆ ಸ್ವಲ್ಪ ಅವ್ರಗಳ ಆಟ ಎಲ್ಲ ನೋಡಿಕೊಂಡ್ರೆ ಸೊ ನನಗೂ ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ನಾನು ಕೂಡ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಹಾಗೆ ನಾರ್ಮಲಾಗಿ ಇದ್ದೆ ಅಂತೇಳಿ ಸೊ ನಮ್ಮಮ್ಮ ನಿನಗೆ ಸಮಾಧಾನವಾಗಿದ್ದರೆ ಅಡುಗೆನ ಏನಾದರೂ ಮಾಡ್ತೀಯಾ ಅಂತ ಕೇಳಿದ್ರು. ಸರಿ ಆಯಿತು, ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಗಿ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ನಮ್ಮ ತಂಗಿ ಇದ್ದರೆ ಸೊ ಕಂಪ್ಲೀಟಾಗಿ ಅಡುಗೆ ಕೆಲಸನ ಅವಳೇ ಮಾಡ್ಕೊತಾಳೆ, ನಾವ್ಯಾರು ಕೂಡ ಹೋಗೋದೇ ಇಲ್ಲ. ಇವತ್ತು ಅವಳು ಬಂದಿರಲಿಲ್ಲ, ಹಾಗಾಗಿ ನಾನೇ ಇವತ್ತು ಅಡುಗೆನ ಮಾಡ್ತಾಯಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಕಡಲೆಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಕಲಸಿ ಸೈಡ್ಗೆ ಎತ್ತಿಟ್ಕೊಂಡೆ. ಸೊ ಹಬ್ಬದ ಅಡುಗೆ ಅಂತ ಹೇಳಿದ್ರೆ ಎಲ್ಲನೂ ಕೂಡ ಸ್ಪೆಷಲಾಗಿ ಮಾಡ್ತೀವಿ. ಅದ್ರ ಜೊತೆಗೆ ಸ್ವಲ್ಪ ಕೋಸಂಬರಿ ಮತ್ತು ಬೀನ್ಸ್ ಪಲ್ಯನ ಮಾಡು ಅಂತ ಹೇಳಿದರು. ಸೊ ಅದನ್ನು ಕೂಡ ಬೇಯಿಸ್ಕೊತಾ ಇದೆ. ನಮಗೆ ಊರಲ್ಲಿ ಕರಿಬೇವೆಲ್ಲ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ. ಸೊ ಬೆಂಗಳೂರಲ್ಲಿ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ತೊಗೊಂಡು ಬಂದು ಇಟ್ಕೊಂಡು ಆಮೇಲೆ ಯೂಸ್ ಮಾಡ್ತೀವಿ. ಬಟ್ ನಮಗೆ ಮನೆ ಹಿಂದೆಗಡೆನೇ ಒಂದು ಗಿಡ ಇದೆ. ಸೊ ತುಂಬಾ ಚೆನ್ನಾಗಿದೆ ನಾಟಿ ಸೊಪ್ಪು. ಸೊ ನಾನು ಅಲ್ಲೇ ಹೋಗಿ ಕಿತ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ಅದನ್ನು ಕಿತ್ಕೊಂಡು ಬಂದು ನನಗೆ ತೋರಿಸ್ಬೇಕಾದ್ರೇ ಸ್ಮೆಲ್ ತುಂಬ ಇಷ್ಟ ಆಗ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆ ಒಬ್ಬಟ್ಟಿಗೆ ಕಡಲೆಬೇಳೆನೂ ಕೂಡ ಬೇಯಿಸ್ಕೊಂಡೆ, ಮತ್ತು ಬೀನ್ಸು ಹೆಸರು ಕಾಳನ್ನು ಕೂಡ ಬೇಯಿಸ್ಕೊಂಡು ಅದನ್ನು ಪಲ್ಯನೂ ಕೂಡ ರೆಡಿ ಮಾಡಿಕೊಂಡೆ. ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕೆಂಡದಲ್ಲಿ ಸುಟ್ಕೊತೀವಿ. ನಮ್ಮಮ್ಮ ಅವರು ಸುಟ್ಟಿಟ್ಟಿದ್ರು. ಸೊ ಊರಲ್ಲಿ ಮಾಡಬೇಕಾದ್ರೆ ಇದೇ ಥರ ಕೆಂಡದಲ್ಲೇ ಸುಟ್ಕೊಂಡು ನಾವು ಮಾಡೋದು. ಮಸಾಲೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಸ್ವಲ್ಪ ಎಳ್ಳು, ಕಡಲೆಬೇಳೆ, ಸಾಂಬಾರು ಪೌಡ್ರು, ಕೊತ್ತಂಬರಿ, ಕರಿಬೇವು ಮತ್ತು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಡು ಮಸಾಲೆನ ರುಬ್ಕೊಂಡೆ. ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ನಾನಲ್ಲಿ ಅಡುಗೆಗೆ ಏನು ಬೇಕೋ ಅದನ್ನು ಐಟಮ್ಸ್ನ ಅಲ್ಲೇ ಕಟ್ ಮಾಡಿಕೊಂಡು ಅಲ್ಲೇ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಅಜ್ಜಿ ಬೀನ್ಸು ಮತ್ತು ಎಲ್ಲ ಕಟ್ ಮಾಡಿಕೊಟ್ಟು ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಟ್ಟಿದ್ರು. ಅಡುಗೆಗೆ ಮತ್ತೆ ಏನು ಬೇಕು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ನಾನು ಅಲ್ಲೇ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಹಿಂಗು ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿಯೋ ತನಕ ಬೇಯಿಸ್ಕೊಂಡು ಕಡಲೆಬೇಳೆನ ಬೇಯಿಸಿಟ್ಕೊಂಡಿದ್ವಲ್ವ, ಸೊ ಆ ರಸನೂ ಕೂಡ ಸೇರಿಸ್ಕೊಂಡು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ. ಸಾಂಬಾರಂತೂ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಸಾಂಬಾರೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನೂ ಕೂಡ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಅದೇ ಎಣ್ಣೆಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಸಾಸಿವೆ, ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮಾವಿನಕಾಯಿನ ತುರಿದಿಟ್ಕೊಂಡಿದ್ನಲ್ವ, ಸೊ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಬಾಡಿಸ್ಕೊಂಡೆ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸಿ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಕಡಲೆ ಬೀಜ, ಕಡಲೆಬೇಳೆನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಮಾವಿನಕಾಯಿ ಚಿತ್ರಾನ್ನ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲ ಅಡುಗೆ ಕೆಲಸನ ಮುಗಿಸೋಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಒಬ್ಬಟ್ಟನ್ನ ಬೇಯಿಸ್ಕೊತಾ ಇದೆ. ಒಬ್ಬಟ್ಟು ಮಾಡೋದಕ್ಕೆ ಬಾಳೆದೆಲೆನ ಕಟ್ ಮಾಡ್ಕೊಂಡು ಬಂದು ಬಾಳೆದೆಲೆ ಮೇಲೆ ಒಬ್ಬಟ್ಟನ್ನ ತಟ್ಟು ಬೇಯಿಸ್ಕೊತಾ ಇದೆ. ಸೊ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಒಬ್ಬಟ್ಟಂತೂ. ಹಾಗೆ ಕಂಪ್ಲೀಟಾಗಿ ನಾನು ಒಬ್ಬಟ್ಟನ್ನೆಲ್ಲ ಬೇಯಿಸ್ಕೊಳ್ಳೋಷ್ಟರಲ್ಲಿ ನಮ್ಮ ತಂಗಿನೂ ಕೂಡ ಪೂಜೆ ಎಲ್ಲ ಮುಗಿಸಿದ್ಲು. ಸೊ ನಾವು ಈ ಹಬ್ಬದಲ್ಲಿ ದೇವಸ್ಥಾನಕ್ಕೂ ಕೂಡ ಎಡೆನ ಕೊಟ್ಟು ಕಳಿಸ್ತೀವಿ. ಹಾಗೆ ಮನೆಯಲ್ಲೂ ಕೂಡ ಒಬ್ಬಟ್ಟನ್ನ ಇಟ್ಟು ಪೂಜೆನ ಮಾಡ್ತೀವಿ. ನಮ್ಮ ತಂಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಬ್ಬಟ್ಟಿಟ್ಟು ಪೂಜೆನ ಮಾಡಿದ್ಲು. ಸೊ ಹಾಗೆ ಮಕ್ಕಳನ್ನು ಕೂಡ ದೇವಸ್ಥಾನಕ್ಕೆ ಪೂಜೆಗೆಲ್ಲ ಕೊಟ್ಟು ಕಳಿಸಿದ್ವಿ. ಸೊ
ಇವಾಗ ನಾವ್ಯಾರು ಕೂಡ ದೇವಸ್ಥಾನಕ್ಕೆ ಹೋಗಲ್ಲ, ಇವರಿಬ್ಬರೇ ಇದ್ದಾರಲ್ವ ಚಿಕ್ಕವರು, ಸೊ ನಾವೇ ಹೋಗ್ತೀವಿ ಅಂತೇಳಿ ಅವರಿಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದರು. ನನಗಂತೂ ಎಲ್ಲಿದ್ರೂ ಅಷ್ಟೇ ಬಾಳೆದೆಲೆ ಮೇಲೆ ಊಟ ಮಾಡೋಕ್ಕೆ ತುಂಬಾ ಇಷ್ಟ. ಸೊ ಹಾಗಾಗಿ ಎಲ್ರಿಗೂ ಕೂಡ ನಾನೇ ನಮ್ಮ ಮನೆ ಹಿಂದೆಗಡೆ ಹೋಗಿ ಬಾಳೆದೆಲೆನೂ ಕೂಡ ಕಟ್ ಮಾಡ್ಕೊಂಡು ಬಂದು ಇಟ್ಟಿದ್ದೆ. ನಮ್ಮ ಅಪ್ಪ ನಮ್ಮ ಅಮ್ಮನೂ ಕೂಡ ತೋಟದ ಹತ್ರದಿಂದ ಬಂದು ಅವರು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬೇವು ಬೆಲ್ಲ ತಿಂದರು. ಸೊ ಮಕ್ಕಳು ಕೂಡ ಎಲ್ಲರೂ ಬೇವು ಬೆಲ್ಲ ತಿಂದು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ತಂಗಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಸೊ ಅವರೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಫೋಟೋ ತೆಗೆಸ್ಕೊತೀವಿ ಅಂತೇಳಿ ತಗೊತಾ ಇದ್ರು. ನಾನಂತೂ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಊಟ ಮಾಡೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಸೊ ಊಟ ಮಾಡಿದ ತಕ್ಷಣ ಸ್ವಲ್ಪ ಸುಸ್ತಾಗ್ತಾಯಿತ್ತು ಅಂತೇಳಿ ಹಾಗೆ ಮಲ್ಕೊಂಡ್ಬಿಟ್ಟೆ. ಅವರೆಲ್ಲರೂ ಕೂಡ ಹಾಗೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಮ್ಮ ಖುಷಿ ನೋಡಿ ಯಾವುದ್ರಲ್ಲಿ ಪಲ್ಯ ತೊಗೊಂಡು ತಿಂತಿದ್ದಾನೆ ಅಂತೇಳಿ. ಸೊ ಅವರೆಲ್ಲರೂ ಮಾತಾಡ್ತಾ ಕೂತಿದ್ರು, ನಾನು ಮಲಗಿದ್ದೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾರ್ನಿಂಗಿಂದನೇ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ನಮಗಂತೂ ನಿದ್ದೆ ಬರ್ತಾಯಿದ್ರು, ನಮ್ಮ ಅಜ್ಜಿ ಅಂತೂ ಬಿಡ್ತಾನೆ ಇರಲಿಲ್ಲ. ಸೊ ಬೆಳಿಗ್ಗೆ ಎಲ್ಲರೂ ಕೂಡ ಬೇಗನೆ ಎಬ್ಸಿದ್ರು, ಮಕ್ಕಳು ಮತ್ತು ನಾವು ಎಲ್ಲರೂ ಕೂಡ ಬೇಗನೆ ಎದ್ವಿ. ಇವತ್ತೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಟ್ರಿಪ್ ಹೋಗ್ತಾಯಿದ್ರು. ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಕೆಲಸ ಇರುತ್ತೆ, ಎಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಜ್ಜಿ ಎಬ್ಸ್ತಾ ಇದ್ರು. ಸೊ ಟಿಫನ್ಗೆ ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತು ದೋಸೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಜ್ಜಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ರು. ನಮ್ಮಮ್ಮ ನಾವೆಲ್ಲರೂ ಎದ್ದೇಳೋ ಅಷ್ಟರೊಳಗಡೆ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಪಲ್ಯನೂ ಕೂಡ ರೆಡಿ ಮಾಡಿ ಇಟ್ಟಿದ್ರು. ಸೊ ಪಲ್ಯ ರೆಡಿ ಮಾಡಿ ಇಟ್ಟಿದ್ದೀನಿ, ಆಮೇಲೆ ಎಲ್ರಿಗೂ ಕೂಡ ದೋಸೆನ ಮಾಡಿಕೊಡಿ ಅಂತ ಹೇಳಿದ್ರು. ನಮ್ಮ ತಂಗಿ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಟ್ರಿಪ್ ಹೋಗ್ತಾಯಿದ್ರು. ನಾನು ಮತ್ತು ನಮ್ಮ ಲಾಸ್ಟ್ ಸಿಸ್ಟರು ನಮ್ಮ ಅಜ್ಜಿನ ಬಿಟ್ಟು ಇನ್ನೆಲ್ಲರೂ ಕೂಡ ಹೋಗ್ತಿದ್ದಾರೆ. ಅಜ್ಜಿಗೆ ಸ್ವಲ್ಪ ಏಜ್ ಆಗಿದೆ ಅಲ್ವ, ಇವಾಗ ಅಷ್ಟೊಂದು ದೂರ ಟ್ರಾವೆಲ್ ಮಾಡೋದು ಬೇಡ ಅಂತೇಳಿ ನಾವೇ ಅಜ್ಜಿನ ಹೋಗೋದು ಬೇಡ ಅಂತ ಹೇಳಿದ್ವಿ. ಸೊ ನಮ್ಮಿಬ್ಬರಿಗೂ ಕೂಡ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮಿಬ್ಬರನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು. ಸೊ ಅವರೆಲ್ಲರೂ ಕೂಡ ಹೋಗ್ತಾಯಿದ್ರು. ಹಾಗೆ ನಾವು ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ನಮ್ಮ ತಂಗಿನೇ ಕೂಡ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಳಂತೆ. ಸೊ ಮಕ್ಳಿಗೆ ಏನಾದರೂ ಸೈಡ್ ಐಟಮ್ಸ್ ಬೇಕಲ್ವ ತಿನ್ನೋದಕ್ಕೆ, ಅಲ್ಲಿ ಹೋಗ್ತಾ ಏನಾದರೂ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅವಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ನೀವು ಸ್ವಲ್ಪ ಫ್ರೂಟ್ ಸಲಾಡ್ನ ಮಾಡಿ ಕೊಟ್ಟು ಕಳಿಸು ಅಂತ ಹೇಳಿದ್ಲು. ಸೊ ಫ್ರೂಟ್ ಸಲಾಡ್ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಮಕ್ಳಿಗಂತೂ ಎಲ್ರಿಗೂ ತುಂಬ ಇಷ್ಟ. ಹಾಗಾಗಿ ಸೊ ಬೆಳಿಗ್ಗೆನೇ ಎದ್ದು ಎಲ್ಲ ಥರದ ಫ್ರೂಟ್ಸ್ಗಳನ್ನ ಕಟ್ ಮಾಡಿಕೊಂಡು ಫ್ರೂಟ್ ಸಲಾಡ್ನ ಮಾಡ್ತಾಯಿದ್ದೆ. ನನ್ನ ತಂಗಿ ಮಗಳು ಪನ್ನಿಂಗ್ ಅಂತೂ ಕಸ್ಟರ್ಡ್ ಫ್ರೂಟ್ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಸೊ ಅವಳು ನಾನಲ್ಲಿ ಅದು ಕಸ್ಟರ್ಡ್ ಫ್ರೂಟ್ನ ಎಲ್ಲ ರೆಡಿ ಮಾಡೋ ತನಕ ಎಲ್ಲಿನೂ ಹೋಗಿರಲಿಲ್ಲ, ನನ್ನ ಜೊತೆ ಮಾತಾಡ್ಕೊಂಡೇ ನಿಂತಿದ್ಲು. ಅವಳು ಹೆಂಗೆ ಅಂತ ಹೇಳಿದ್ರೆ ಯಾವುದೇ ಒಂದು ಫ್ರೂಟ್ಸ್ ಕಟ್ ಮಾಡ್ತಿದ್ಲಿ ಅಥವಾ ಏನೇ ಮಾಡ್ತಿದ್ರು ಕೂಡ ಅದನ್ನು ತುಂಬ ಕ್ವಶನ್ ಮಾಡಿ ಕೇಳ್ತಾಳೆ. ಸೊ ಎಲ್ಲದ್ರ ಬಗ್ಗೆನೂ ಕೂಡ ಕೇಳಿಕೊಂಡು ನಿಂತಿದ್ಲು. ಅವಳಿಗೆ ನಿಜ ಅದ್ರ ಬಗ್ಗೆ ಎಲ್ಲ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ. ಸೊ ಪ್ರತಿಯೊಂದು ಬಗ್ಗೆನೂ ತಿಳ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾಳೆ. ಹಾಗೆ ನಾನು ಎಲ್ಲ ಫ್ರೂಟ್ಸ್ನೂ ಕಟ್ ಮಾಡಿಕೊಂಡು ಸ್ವಲ್ಪ ಕರ್ಬೂಜನೂ ಕೂಡ ಕಟ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಂಡೆ. ಸ್ವಲ್ಪ ಕಸ್ಟರ್ಡ್ ಫ್ರೂಟು ಸ್ವಲ್ಪ ಕಡಿಮೆ ಇತ್ತು, ಹಾಲು ಕೂಡ ಸ್ವಲ್ಪ ತೆಳು ಇತ್ತು ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಕರ್ಬೂಜ ಹಣ್ಣನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಂಡೆ. ಫ್ರೂಟ್ನ ಒಂದು ಪ್ಯಾಕೆಟ್ನ ತೊಗೊಂಡು ಬಂದಿದ್ದೆ. ಆ ಮಕ್ಕಳು ಏನೋ ಪೌಡ್ರು ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ಸ್ವಲ್ಪ ಚೆಲ್ಬಿಟ್ಟಿದ್ರು. ಹಾಗಾಗಿ ಅದು ಸ್ವಲ್ಪ ಕಡಿಮೆ ಆಯಿತು ಪೌಡ್ರು, ಸ್ವಲ್ಪ ತೆಳುವಾಯಿತು ಹಾಲು. ಹಾಗಾಗಿ ಸ್ವಲ್ಪ ಇದನ್ನು ಕೂಡ ಕರ್ಬೂಜನೂ ಕೂಡ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಂಡೆ. ಫಸ್ಟು ಸ್ವಲ್ಪನೇ ಮಾಡಿಕೊಂಡೆ, ಫ್ರೂಟ್ಸ್ ಜಾಸ್ತಿಯಾಗಿ ಹಾಲು ಕಡಿಮೆ ಆದರೆ ಚೆನ್ನಾಗಿರಲ್ಲ ಅಂತೇಳಿ. ಇನ್ನೂ ಸ್ವಲ್ಪ ಉಳ್ಕೊಂತು ಅಂತೇಳಿ ಮತ್ತೆ ಎಲ್ಲ ಥರದ ಫ್ರೂಟ್ಸ್ಗಳನ್ನ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಪ್ಯಾಕ್ ಮಾಡಿ ಕೊಟ್ಟೆ ಅವರಿಗೆ. ಸೊ ಎಲ್ರಿಗೂ ತುಂಬ ಇಷ್ಟ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿ ಕೊಟ್ಟು ಕಳಿಸ್ದೆ. ಎಲ್ಲರೂ ಕೂಡ ರೆಡಿಯಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡ್ರು. ಸೊ ಖುಷು ಮತ್ತು ಪನ್ಯ ನನ್ನ ಮಗಳು ಎಲ್ಲರೂ ರೆಡಿ ಆದರು. ಹಾಗೆ ಪನ್ನಿಂದು ಇವತ್ತು ಮಾತ್ರ ಕೂದಲು ಇರುತ್ತೆ, ಮಧ್ಯಾಹ್ನ ಅಷ್ಟರಲ್ಲಿ ಕೂದಲನ್ನೆಲ್ಲ ತೆಗೆಸ್ತಾರೆ. ಧರ್ಮಸ್ಥಳದಲ್ಲಿ ಅವ್ರಿಗೆ ಅರ್ಕೆ ಇತ್ತು ಅಂತ ಹೇಳ್ಬಿಟ್ಟು ಅವಳದು ಕೂದಲನ್ನ ತೆಗ್ಸಕ್ಕೆ ಹೋಗ್ತಿದ್ದಾರೆ. ಹಾಗಾಗಿ ಇವತ್ತು ಅವಳು ಫುಲ್ ರೆಡಿಯಾಗಿ ಹೂವು ಎಲ್ಲ ಮಟ್ಕೊಂಡು ಫೋಸ್ ಕೊಡ್ತಾಯಿದ್ದು, ಅವ ನನ್ನನ್ನು ಫೋಟೋ ತೆಗಿ ಅಂತೇಳಿ. ಸೊ ನಾವು ಮಧ್ಯಾಹ್ನ ಅಷ್ಟರಲ್ಲಿ ನೀನು ಬೋಡಿ ಆಗ್ತೀಯ ಅಂತ ಹೇಳ್ಬಿಟ್ಟು ನಾನು ರೇಗಿಸ್ತಾ ಇದ್ದೆ. ಹಾಗೆ ಮಕ್ಕಳೆಲ್ಲರೂ ಕೂಡ ರೆಡಿ ಆದರು. ಸೊ ಎಲ್ಲರೂ ರೆಡಿಯಾಗಿ ಹೊರಟ್ರು. ನಮಗೆ ಬೇಜಾರಾಗ್ತಾಯಿತ್ತು, ಎಲ್ಲರೂ ಹೋಗ್ತಿದ್ದಾರೆ ನಮ್ಮನ್ನು ಬಿಟ್ಟು ಅಂತೇಳ್ಬಿಟ್ಟು. ನಮ್ಮ ಪನ್ನಿನ ನಾನು ರೆಗಿಸ್ತಾ ಇದ್ದೆ, ನಮ್ಮನ್ನು ಒಂದು ಮಾತಾದರೂ ನೀನು ಕರೆದ ಅಂತೇಳಿ. ಅವಳು ಹೇಳ್ತಾ ಇದ್ದ, ಅವ್ವ ನೀವು ಬರೋ ಆಗಿಲ್ಲ ಇವಾಗ ಪ್ರೆಗ್ನೆಂಟ್ ಅಂತ ಹೇಳಿ. ಹಾಗೆ ಎಲ್ಲರೂ ಕೂಡ ಹೊರಟ್ರು. ಸೊ ನನ್ನ ಹಸ್ಬೆಂಡು ನಮ್ಮನ್ನು ಬೆಂಗಳೂರಿಂದ ಕರ್ಕೊಂಡು ಬಂದು ನಮ್ಮ ಅಮ್ಮನ ಮನೆಗೆ ಬಿಟ್ಬಿಟ್ಟು ಅವ್ರ ಊರಿಗೆ ಹೋಗಿದ್ದು ಬಂದರು. ಸೊ ಅವ್ರ ಊರಿಗೆ ಬಂದರೆ ಸ್ವಲ್ಪ ಗದ್ದೆ ಕೆಲಸ ಏನಾದರೂ ಇದ್ದೇ ಇರುತ್ತೆ, ಅದನ್ನು ಮುಗಿಸ್ಕೊಂಡು ನಾನು ಬರ್ತೀನಿ ಅಂತೇಳಿ ಹೋಗಿದ್ರು. ಸೊ ಅವರು ಕೂಡ ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ಬಂದರು. ಸೊ ಎಲ್ಲರೂ ಟಿಫನ್ ಮಾಡಿಕೊಂಡು ಹೊರಡೋದು ತುಂಬ ಲೇಟೇ ಆಯಿತು. ಸೊ ನಮ್ಮ ತಂಗಿ ಹೇಳಿದ್ಲು ತುಂಬಾ ಬಿಸಿಲಾಗುತ್ತೆ, ಸ್ವಲ್ಪ ಬೇಗನೆ ಹೊರಡಿ ಅಂತೇಳಿ. ಬಟ್ ಮಕ್ಕಳನ್ನೆಲ್ಲ ಹೊರಡಿಸ್ಕೊಂಡು ಕರ್ಕೊಂಡು ಹೋಗೋದು ಸ್ವಲ್ಪ ಲೇಟ್ ಆಗುತ್ತಲ್ವ. ಅವರೆಲ್ಲರೂ ಹೊರಟ ಮೇಲೆ ಸೊ ನಾವು ಕೂಡ ಟಿಫನ್ ಮಾಡ್ತಾಯಿದ್ವಿ. ನಮ್ಮಮ್ಮ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ರು. ಹಾಗಾಗಿ ನಾವಂತೂ ಇವತ್ತು ಬ್ರಷ್ ಕೂಡ ಮಾಡಲಿಲ್ಲ. ನಮ್ಮ ತಂಗಿ ಅವರೆಲ್ಲರೂ ಹೋದ್ಮೇಲೆ ದೋಸೆ ಮಾಡಿಕೊಟ್ಲು, ಬೆಂಡೆಕಾಯಿ ಪಲ್ಯ ಮತ್ತು ದೋಸೆ ಮಾಡಿದ್ವಲ್ವ. ನಾನು ಮತ್ತು ನನ್ನ ಅಜ್ಜಿ ಎಲ್ಲರೂ ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲರೂ ಜಾಸ್ತಿ ಇದ್ದಾಗ ಮನೆಯಲ್ಲಿ ಪಾತ್ರೆಗಳು ಕೂಡ ಜಾಸ್ತಿ ಆಗುತ್ತಲ್ವ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಮತ್ತು ಮಕ್ಕಳಿಗೆ ಹಾಲು ಅಂತೇಳಿ ಎಲ್ಲ ಪಾತ್ರೆ ಎಲ್ಲ ಜಾಸ್ತಿ ಆಗಿತ್ತು. ಹಾಗೆ ನನ್ನ ತಂಗಿ ಅಂತೂ ನಾನೇ ತೊಳ್ಕೊತೀನಿ ಕುತ್ಕೊಳ್ಳಿ ಅಂತ ಹೇಳ್ತಾ ಇದ್ಲು. ನಮ್ಮ ಅಜ್ಜಿ ನಾನು ಕುತ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಡ್ತೀನಿ ಕೊಡಿ ಅಂತ ಹೇಳಿದ್ರು ಕೂಡ ಕೇಳ್ತಾನೆ ಇರಲಿಲ್ಲ.
ಅವಳು ಯಾವಾಗಲೂ ಅಷ್ಟೇ ನಮ್ಮ ಅಜ್ಜಿ ಹತ್ರ ಏನು ಕೂಡ ಮಾಡೋದಕ್ಕೆ ಬಿಡೋದೇ ಇಲ್ಲ. ಹಾಗೆ ನನ್ನನ್ನು ಕೂಡ ಬೇಡ ಅಂತಲೇ ಹೇಳ್ತಾ ಇದ್ಲು. ನಾನೇ ಫೋರ್ಸ್ ಮಾಡಿ ಕೂಡ ನೀನೊಬ್ಬಳೇ ತೊಳೆಯೋಕ್ಕಾಗುತ್ತೆ, ಅಷ್ಟನ್ನೆಲ್ಲ ಬಿಸಿಲಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಡ್ತಾ ಇದ್ದೆ. ತುಂಬಾ ಬಿಸಿಲು ಬಂದ್ಬಿಡುತ್ತೆ ಬೇಗನೆ. ನಮಗಂತೂ ಹಿಂದೆಗಡೆ ಒಂದು ಆಪ್ಷನ್ ಇದೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ. ಹಾಗಾಗಿ ಇಬ್ಬರು ಕುತ್ಕೊಂಡು ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ವಿ. ಸಿಂದೊಳೆ ಮುಕ್ಕೊಟ್ಟು ಕಳ್ಸಿರ್ ಚೆನ್ನಾಗಿ. ಉಪ್ಪಿನಕಾಯ ಸೀನ್ಮಾವನ್ ಕೇಳಿ ಕೊಟ್ಟು ಕಳ್ಸಿರ್ನಿಲ್ವಾ? ಹಬ್ಬ ದಿನ ಆದ್ರೆ ಏನೋ ಒಂಥರ ಚೆನ್ನಾಗೈತೆ. ಏನು ಒಂದು ಗಿಡ ನೆಟ್ಟಿದ್ ನೋಡು. ನಾವು ಕೊರೋನಾನಲ್ಲಿ ನೆಟ್ಬಿಟ್ಟು ಹೋಗಿದ್ದು. ಹೆಂಗೆ ಪಾರ್ಕ್ ಥರ ಆಗ್ಬಿಟ್ಟೈತೆ. ಎಷ್ಟೇ ನೀರು ಹಾಯಿಸಿದ್ರು ಕಲ್ಲಿನಲ್ದಂಗೆ ಐತೆ ಹೇಳು. ದಾಳಿಂಬೆ ಹಣ್ಣು ಚಿಕ್ಕ ಚಿಕ್ಕಕ್ಕೆ ಹಣ್ಣಾಗಿರ್ತವೆ ಅಲ್ವೇನೆ? ಗದೆ ತವ ಐತೆ. ಮಾವ ಅವತ್ತು ಫೋಟೋ ಹೊಡ್ಕೊ ಬಂದಿತ್ತಪ್ಪ. ಅಲ್ಲೂ ಒಂದು ಕೇವ್ರಿ ಮಲದೆ ನಿಂಬಿಕಾಯಿ ಚೆನ್ನಾಗವೆ. ಅಜ್ಜಿ ನಿಂಬೆಹಣ್ಣು ಕಿತ್ಕೊಬಜ್ಜಿ ನಂಗೊಂದು ನಾಲ್ಕ. ನಾಳೆ ಕಿತ್ಕೊಬ ಒಂದು 4. ವಾಲ್ತವೆ ಅವ್ರೆ 30 ನಿಂಬಿಕಾಯಿ ಯಾರೋ ಖಾಲಿ ಮಾಡಾಕಿದ್ರಂತೆ. 30 ನಿಂಬೆಹಣ್ಣ ಕಳೆಗ್ ಬಚ್ಚಾರಲ್ಲ ಯಾರೋ ಅವರೇ ಕಿತ್ಕೋಗಿರ್ಬೇಕು. ವಾ ಮಮ್ ಹಾ ಇವ ಅಮ್ಮಂಗೊಂಥರ ಕಾಲ್ ಕೆಟ್ಟಂಗ ಆಡ್ತದೆ ಇವಮ್ಮ. ಬೆಂಗಳೂರಲ್ಲಿ ಇರ್ತೀನಿ, ಕಿರ್ಗ ಬಂದ್ ಮಾಡಿಕೊ ನೀನೇ ಬುಧವಾರ. ಸುಮ್ನೆ ಕುತ್ಕೊಬಿಡಜ್ಜಿ, ನನ್ಗೆ ಕೋಪ ಬರೆಸ್ಬೇಡ ನೀನು. ಅಲ್ಲ ಇವ ಅಮ್ಮಂಗೆ ಒಂಥರ ಏನೋ ಕಲೆ. ಎಲ್ಲಾರನು ಇಲ್ಲೇ ಮಡಿಕೊಬಿಡತ್ತಗೆ, ಯಾರನ್ನು ಕಳಿಸ್ಬೇಡ. ನಾಳೆ ಸಂಜೆ ಅಷ್ಟೊಳಗೆ ಬಂದು ಮಾವ ಹೋಗೋಣ ಅಂದ್ರೆ ರೆಡಿ ನಾವು. ಇಲ್ಲಿಂದ ಅಕ್ಷಯ್ ಓಡಿಸ್ಕೊತಾನೆ. ಅಕ್ಷಯ್ ಬರ್ದಾನೆ ಇನ್ನೇನ್ ಮಾಡ್ತಾನೆ. ಈ ಅಜ್ಜಿ ಹೇಳದ್ ನೋಡು, ಆ ಮನೆಗೆ ಹೋಗೊಂದು ವಾರದಿಂದ ಆಯ್ತೇನೋ ಕನೆ ಬರ್ತೆ ಅಷ್ಟೇ. ಅದಾದ್ಮೇಲೆ ಮನಿಕೊಂಡೆ. ನಾನು ಏನು ಕೆಲಸನೂ ಮಾಡ್ತಾಯಿಲ್ಲ ಮನೇಲಿ. ಸುಮ್ಮನೆ ಆಫೀಸ್ಗೆ ಹೋಗೋದು, ಆಫೀಸಿಂದ ಬರೋದು, ಮತ್ತೆ ಏನೋ ಈ ಮುದ್ಕಿನೇ ಮಾಡ್ಕೊಡ್ತಿತ್ತು ಅಡುಗೆಯ, ತಿನ್ಕೊಳ್ಳುವೆ, ಸುಮ್ಮನಿರುವೆ. ಸುಮ್ಮನಿರೇ ಬರ್ತೀವಿ. ಇವತ್ತೊಂದು ಮುದ್ದೆ ಮಾಡಬೇಡ, ಇಕ್ಲಿ ಅದು ಯಾರ್ತ ಊಟ ಮಾಡ್ಕೊ ಬರಲಿ. ಹಾಂ ಅದು ಯಾರ್ತ ಉಣ್ಕೊಬರೋಕೆ ಹೋಗಿ ಆಯಿತು. ನೀನು ಮಾಡ್ಕೊಂಡು ಊಟ ಮಾಡೋದಲ್ಲ, ಅವ್ರ ಹೋಗಿ ಒಂದು ಮುದ್ದೆ ಇಕ್ಕಿಸ್ಕೊಂಡು ಊಟ ಮಾಡಿಟ್ಟು ಬರೋದು ನೋಡೋಣ. ನೀವು ಅಜ್ಜಿ ಮೊಮ್ಮಕ್ಕಳು ಮಾಡ್ತಾವ್ರೆ. ಹಸ ಮೇಸಕ್ಕೆ ಹೋಗಿದ್ಲು, ಇವಾಗ ಬಂದು ಹಸ ತಗೊಬಂದು ನೆಳ್ಳು ಕಟ್ಟಾಕ್ತಾವಳೆ. ಭಾರತಿ ಹಸಿಂದು ಸೇವೆ ಹೆಂಗ್ ಮಾಡ್ತಾವಳು ನೋಡಿ. ಸಾಯಂಕಾಲ ಹಾಲು ಕರೆಯೋದು ಇವಳೇನೆ ನೋಡಿ. ಹುಲ್ ತಗೊಬಂದು ಮುದ್ಕಿ ಹುಲ್ಲಾಗ್ತದೆ. ಜೋಪಾನಲ್ಲಿ ದಾಟ್ಬೇಕಾರೆ. 2020ರಲ್ಲಿ ಸ್ಟಾರ್ಟಿಂಗ್ ಕೋವಿಡ್ ಬಂದಾಗ ನಾವೆಲ್ಲರೂ ಕೂಡ ಊರಿಗೆ ಹೋಗಿದ್ವಲ್ವ. ಆ ಟೈಮಲ್ಲಿ ನಾವು ಸ್ವಲ್ಪ ಮನೆ ಹಿಂದೆಗಡೆ ಜಾಗ ಇತ್ತು ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಗಿಡಗಳನ್ನ ನೆಟ್ಟು ಸುತ್ತ ಬೇಲಿ ಹಾಕಿದ್ವಿ. ಅಲ್ಲಿ ಹಸುಗಳೆಲ್ಲ ಬಂದು ಮೇಯುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಏನೂ ಮಾಡ್ತಿರ್ಲಿಲ್ಲ. ಸೊ ನಾವೊಂದು ಸುತ್ತ ಬೇಲಿನ ಕಟ್ಟಿ ಸಣ್ಣ ಗಿಡಗಳೆಲ್ಲ ನೆಟ್ಟಿದ್ವಿ. ಸೊ ಆ ಗಿಡಗಳಂತೂ ಇವಾಗ ಎಷ್ಟು ಚೆನ್ನಾಗಿ ದೊಡ್ಡದಾಗಿದ್ದಾವೆ ಅಂದರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. 4 ವರ್ಷಕ್ಕೆ ಫುಲ್ಲು ತೋಟ ಥರನೇ ಮಾಡಾಕ್ಬಿಟ್ಟಿದ್ದಾರೆ ನಮ್ಮಮ್ಮ ಅಂತೂ. ಅದ್ರ ಜೊತೆಗೆ ನಮ್ಮಮ್ಮನ ಕೂಡ ಸಣ್ಣ ಪುಟ್ಟ ಗಿಡಗಳನ್ನ ನೆಡ್ತಾ ಹೋಗಿದ್ದಾರೆ. ಅದಂತೂ ಇವಾಗ ದೊಡ್ಡದು ತೋಟ ಥರನೇ ಆಗಿಬಿಟ್ಟಿದೆ. ಬಾಳೆ ಗಿಡ ಮತ್ತು ನಿಂಬೆಹಣ್ಣು, ದಾಳಿಂಬೆ ಗಿಡ, ಗಿಳ್ಳಿಕಾಯಿ ಎಲ್ಲ ಇದೆ. ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಏನು ಬೇಕೋ ಸೊ ಆಲ್ಮೋಸ್ಟ್ ಎಲ್ಲ ಹಾಕ್ಕೊಂಡಿದ್ದಾರೆ. ಹಾಗೆ ಅವಾಗವಾಗ ಅದು ಚಪ್ರದವರೆಕಾಯಿ ಮತ್ತು ಪಡ್ಲೆಕಾಯಿ ಅದೆಲ್ಲ ಹಾಕ್ಕೊತಾ ಇರ್ತಾರೆ. ಸೊ ನಾವು ಮತ್ತು ನಮ್ಮ ಅಜ್ಜಿ ಎಲ್ಲ ಹಿಂದೆಗಡೆ ನಿಂತ್ಕೊಂಡು ಸ್ವಲ್ಪ ಕನಕಾಂಬ್ರದ್ದು ಗಿಡದಲ್ಲಿ ಹೂವು ಎಲ್ಲ ಬಿಟ್ಟಾದಮೇಲೆ ಲಾಸ್ಟಲ್ಲಿ ಒಂದು ಕಡ್ಡಿ ಥರ ಉಳ್ಕೊಂಡಿರುತ್ತೆ. ಸೊ ಅದನ್ನೆಲ್ಲ ಕಿತ್ತಾಕ್ತಾ ಇದ್ವಿ ಹಾಗೆ ಸುಮ್ಮನೆ ಮಾತಾಡಿಕೊಂಡು. ನಾವೆಲ್ಲರೂ ಯಾವಾಗ ಊರಿಗೆ ಹೋದಾಗಲೂ ಕೂಡ ಹಿಂದೆಗಡೆ ಹೋಗಿ ತೋಟ ನೋಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಸೊ ಅಲ್ಲಿ ಗಿಡಗಳನ್ನ ಹೋಗಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ಒಂದಕ್ಕಿಂತ ಒಂದು ಗಿಡಗಳಷ್ಟು ಚೆನ್ನಾಗಿರುತ್ತೆ. ನಾನು ಕೂಡ ಇಲ್ಲಿಂದ ಬೆಂಗಳೂರಿಂದನೇ ಸ್ವಲ್ಪ ರೋಸ್ ಗಿಡಗಳೆಲ್ಲ ತೊಗೊಂಡೋಗಿ ಕೊಟ್ಟಿದ್ದೆ. ಸೊ ಅದೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ.
ಅಜ್ಜಿ ಮೊಮ್ಮಕ್ಕಳೆಲ್ಲ ಹಿಂದೆಗಡೆ ಹೋಗಿ ಸ್ವಲ್ಪ ಹೊತ್ತು ಗಿಡಗಳೆಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ನೀರು ಬರ್ತಾಯಿತ್ತು ಅಂತೇಳಿ ನೀರನ್ನು ಕೂಡ ಬಿಡ್ತಾಯಿದ್ವಿ. ಹಾಗೆ ನಮ್ಮ ಅಜ್ಜಿ ಅಂತೂ ನನ್ನನ್ನು ರೇಗಿಸ್ತಾ ಇತ್ತು. ಸೊ ಎಲ್ಲ ವೀಡಿಯೋ ಮಾಡ್ಕೊತ ನಿಂತಿದ್ದೆ. ಇವಳಿಗೆ ಮಾವ ಅಡುಗೆ ಮಾಡಿ ಇಕ್ಕುತ್ತೆ, ಊಟ ಮಾಡಿಕೊಂಡು ಮನೆಯಲ್ಲಿ ಆ ದೀಪಕ್ ಸರ್ ಬರ್ತಾರಲ್ಲ ಅವ್ರಿಗೆ ತೋರ್ಸೋಕ್ಕೋಸ್ಕರ ವೀಡಿಯೋ ಮಾಡ್ಕೊತಾ ಇದ್ದಾಳೆ. ಸೊ ನೋಡಿ ಸರ್ ನಮ್ಮ ಮನೆಯಲ್ಲಿ ಈ ಥರ ಮಾಡಿದ್ದೀವಿ ಅಂತ ಹೇಳ್ತಾಳೆ, ಹೋಗಿ ಅಂತ ನಮ್ಮ ಅಜ್ಜಿ ರೇಗಿಸ್ತಾ ಇತ್ತು. ಸುಮ್ಮನೆ ಇರಜ್ಜಿ ಯಾಕೆ ಹಿಂಗೆ ಮಾಡ್ತಾಯಿದ್ದೀಯಾ ಅಂದೆ. ನಮ್ಮ ಅಜ್ಜಿ ಅಂತೂ ಹೇಳ್ತಾಯಿತ್ತು. ಹಾಗೆ ನಮ್ಮ ಅಜ್ಜಿಗಂತೂ ನಾವು ಊರಿಗೆ ಹೋಗಿ ಎಷ್ಟು ದಿನ ಇದ್ರೂ ಸಮಾಧಾನನೇ ಆಗಲ್ಲ. ನಾವು ರಿಟರ್ನ್ ಇವತ್ತು ಹೋಗ್ತೀವಿ ನಾಳೆ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಇನ್ನೊಂದು ದಿನ ಎಕ್ಸ್ಟ್ರಾ ಹೇಳ್ತಾ ಇರೋದು. ಅಲ್ಲಿ ತೋಟದ ಹತ್ರ ನಿಂಬೆಹಣ್ಣು ಕಿತ್ಕೊಬಂದು ಇಡಜ್ಜಿ ಅಂದರೆ ಬುಧವಾರ ಬೆಳಗ್ಗೆ ತಂದು ಕೊಡ್ತೀನಿ ಬಿಡು ಅಂತಾಯಿತು. ಅದಕ್ಕೆ ನೀನೇ ಬುಧವಾರ ಬೆಳಗ್ಗೆ ತಂದರೆ ನೀನೇ ಇಟ್ಕೊ, ನನಗೇನು ಬೇಡ ಅಂತ ಹೇಳ್ತಾ ಇದ್ದೆ. ಹಾಗೆ ಸ್ವಲ್ಪ ಹೊತ್ತು ಹಿಂದೆಗಡೆ ಟೈಮ್ ಪಾಸ್ ಮಾಡಿಕೊಂಡು ಸೊ ಅಲ್ಲಿ ಸ್ವಲ್ಪ ಗಿಡದ ಹತ್ರ ಎಲ್ಲ ಕಳೆ ಎಲ್ಲ ಇತ್ತು ಅಂತೇಳಿ ನಮ್ಮ ಅಜ್ಜಿ ಸ್ವಲ್ಪ ಕೀಳ್ತಾಯಿದ್ರು. ಹೂವಿನ ಗಿಡ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಕನಕಾಂಬ್ರ ಗಿಡ ಎಲ್ಲ. ಸೊ ತುಂಬಾ ಖುಷಿಯಾಗುತ್ತೆ. ಹಾಗೆ ಒಂದೊಂದು ಟೈಮಲ್ಲಿ ನಮಗೆ ದೇವ್ರ ಪೂಜೆಗೆ ಹೂವೇ ಇರ್ತಿರ್ಲಿಲ್ಲ. ಸೊ ಬೇರೆಯವ್ರ ಮನೆ ಹತ್ರ ಹೋಗಿ ಕಿತ್ಕೊಂಡು ಬರ್ತಿದ್ದೋ. ಇವಾಗಂತೂ ರಾಶಿ ಹೂವು ಇದೆ, ಕನಕಾಂಬ್ರದ ಹೂವು ಎಲ್ಲ ತುಂಬಾ ಇರುತ್ತೆ. ಸೊ ಬಟ್ ಅದನ್ನ ಇವಾಗ ಕಟ್ಟಿ ಮಡ್ಕೊಳ್ಳೋರೇ ಯಾರೂ ಇಲ್ಲ ಅನಿಸುತ್ತೆ. ನಮ್ಮ ಅಮ್ಮ ಅಂತೂ ಒಂದೊಂದು ಟೈಮ್ನಲ್ಲಿ ಬಿಟ್ಟೇ ಬಿಟ್ಟಿರ್ತಾರೆ, ಅಷ್ಟು ರಾಶಿ ಹೂವು ಬಿಡ್ತಾ ಇರುತ್ತೆ. ತುಂಬಾ ಚೆನ್ನಾಗಿದೆ ಗಿಡಗಳೆಲ್ಲ. ನಾವಂತೂ ಬೆಳಿಗ್ಗೆ ಆಫೀಸ್ಗೆ ಹೋದರೆ ಸಂಜೆ ಈಚೆಗೆ ಬರ್ತೀವಿ, ಬಿಸಿಲನ್ನೇ ನೋಡಿರಲ್ಲ. ಇಲ್ಲಂತೂ ನೋಡ್ತಾ ಇದ್ರೆ ಬಿಸಿಲು ಕಾಲಿಡೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಆಚೆ ಬಂದು ಬಿಸಿಲು ನೋಡ್ತಾ ಇದ್ರೆ ಕಣ್ಣೇ ಮಂಜಾಗಿದ್ದ ಥರ ಆಗ್ತಾಯಿತ್ತು. ಹಾಗಾಗಿ ಎಲ್ಲ ಒಳಗಡೆ ಬಂದ್ವಿ. ಸೊ ನಮ್ಮ ಅಜ್ಜಿಗೂ ಸ್ವಲ್ಪ ಕಣ್ಣು ಕಾಣಿಸಲ್ಲಲ್ವ, ಹಾಗಾಗಿ ಒಳಗಡೆ ಕರ್ಕೊಂಡು ಬಂದ್ವಿ. ಬೆಳಿಗ್ಗೆ ಫ್ರೂಟ್ ಸಲಾಡ್ ಮಾಡಿಟ್ಟಿದ್ನಲ್ವ, ಸೊ ಯಾರೂ ಕೂಡ ತಿಂದಿರಲಿಲ್ಲ. ಅವ್ರು ಹೋದ್ಮೇಲೆ ಎಲ್ಲರೂ ಕೂಡ ಕುತ್ಕೊಂಡು ಸ್ವಲ್ಪ ಫ್ರೂಟ್ ಸಲಾಡ್ನ ತಿಂತಾಯಿದ್ವಿ. ಹಾಗೆ ಅದ್ರ ಜೊತೆಗೆ ಕಡಲೆಕಾಳು ಕೂಡ ಮಿಕ್ಸ್ ಆಗಿತ್ತು. ನಮ್ಮ ತಂಗಿ ರೇಗಿಸ್ತಾ ಇದ್ಲು, ಕಡಲೆಕಾಳನ್ನ ಸೇರಿಸಿ ಫ್ರೂಟ್ ಸಲಾಡ್ ಮಾಡಿದೀಯಾ ನೀನು ಅಂತೇಳಿ. ಸೊ ತುಂಬಾ ಚೆನ್ನಾಗಿತ್ತು. ಹಾಗೆ ಫ್ರೂಟ್ ಸಲಾಡೆಲ್ಲ ತಿಂದು ನಾನು ನಮ್ಮ ಅಜ್ಜಿಗೆ ಹೇಳ್ತಾಯಿದ್ದೆ, ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಡಜ್ಜಿ, ಸ್ನಾನ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಕೂತ್ಕೊಂಡು ಎಣ್ಣೆ ಹಾಕ್ಕೊಡ್ತಾಯಿದ್ರು. ನಾವು ಚಿಕ್ಕವ್ರು ಇರಬೇಕಾದ್ರೂ ಕೂಡ ಅಜ್ಜಿನೇ ತಲೆಗೆಲ್ಲ ಎಣ್ಣೆ ಹಾಕ್ತಿದ್ದಿದ್ದು. ಸೊ ನಾವಂತೂ ನಮ್ಮ ಅಮ್ಮನ ಮೇಲೆ ಯಾವುದಕ್ಕೂ ಕೂಡ ಡಿಪೆಂಡ್ ಆಗ್ತಿರ್ಲಿಲ್ಲ, ಅಜ್ಜಿನೇ ಎಲ್ಲನೂ ಕೂಡ ಮಾಡಿಕೊಡೋರು. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ತಲೆಗೆ ಎಣ್ಣೆ ಹಾಕೋದು, ತಲೆ ಬಾಚ್ಕೊಡೋದು, ಎಲ್ಲ ಕೆಲಸನೂ ಆಲ್ಮೋಸ್ಟ್ ಅಜ್ಜಿನೇ ಮಾಡಿಕೊಡ್ತಿದ್ರು. ಇವಾಗಲೂ ಕೂಡ ನಾವು ಏನಾದರೂ ಊರಿಗೆ ಹೋದರೆ ತಲೆಗೆ ಏನಾದರೂ ಎಣ್ಣೆ ಹಾಕೋಬೇಕಂತ ಹೇಳಿದ್ರೆ ಅಜ್ಜಿ ಹತ್ರನೇ ಹಾಕ್ಸ್ಕೊತೀವಿ. ಸೊ ನಮ್ಮ ಅಜ್ಜಿ ಅಂತೂ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಚಿಕ್ಕದ್ರಿಂದನೂ ಅಷ್ಟೇ ನಮ್ಗೇನು ಬೇಕು ಅಂತ ಹೇಳಿದ್ರು ಕೂಡ ನಾವು ಅಜ್ಜಿನೇ ಕೇಳ್ತಿದ್ದು. ನಮ್ಮ ಅಪ್ಪ ನಮ್ಮ ಅಮ್ಮನಂತೂ ನಾವು ಯಾವಾಗಲೂ ಕೂಡ ಇಂಥದ್ದು ಬೇಕು, ಇಂಥ ತಗೊಡಿ ಅಂತ ಯಾವತ್ತೂ ಕೂಡ ಕೇಳ್ತಿರ್ಲಿಲ್ಲ, ಅಜ್ಜಿ ಹತ್ರನೇ ಕೇಳ್ತಿದ್ವಿ. ಸೊ ಇದು ಬೇಕು, ಇದು ಕೊಡ್ಸು, ಇದು ತಗೊಡು ಅಂತೇಳಿ. ನಮಗಂತೂ ಬೇಕು ಬೇಡ ಎಲ್ಲ ಅಜ್ಜಿನೇ ಆಗಿರ್ತಿದ್ರು. ಸೊ ನಾವು ಮಲ್ಗೋಕ್ಕೂ ಕೂಡ ಅಜ್ಜಿ ಹತ್ರನೇ ಮಲಗ್ತಿದ್ವಿ. ಅಜ್ಜಿ ಹತ್ರ ಮಲ್ಗೋಕ್ಕೂ ಕೂಡ ನಾವು ಚಿಕ್ಕದ್ರಿಂದನೂ ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಫೈಟಿಂಗ್ ನಡೆಸ್ತಿದ್ದು. ಸೊ ನನ್ನ ಕಡೆ ತಿರ್ಕೊಂಡು ಮಲ್ಕೊಳ್ಳೋಜ್ಜಿ, ನನ್ನ ಕಡೆ ತಿರ್ಕೊಂಡು ಮಲ್ಕೊಳ್ಳೋಜ್ಜಿ ಅಂತೇಳಿ. ಇವಾಗ ಅದೇ ಥರ ನಮ್ಮ ಭವಿಷ್ಯ ಮತ್ತು ಪನ್ಯ ಇಬ್ಬರೂ ಅದೇ ಥರ ನಮ್ಮ ಅಜ್ಜಿಗೆ ಮಾಡ್ತಾರೆ, ನನ್ನ ಜೊತೆ ಮಲ್ಕೊಳ್ಳೋಜ್ಜಿ, ನನ್ನ ಜೊತೆ ಮಲ್ಕೊಳ್ಳೋಜ್ಜಿ ಅಂತೇಳಿ. ನಮ್ಮ ಅಜ್ಜಿನಂತೂ ಯಾರೂ ಕೂಡ ಬಿಟ್ಕೊಡೋದೇ ಇಲ್ಲ. ನಾವು ಹೆಂಗೆ ಚಿಕ್ಕದ್ರಲ್ಲಿ ಆಟ ಮಾಡ್ತಿದ್ವಿ ಅದೇ ಥರ ನಮ್ಮ ಮಕ್ಕಳು ಕೂಡ ನಮ್ಮ ಅಜ್ಜಿಗೋಸ್ಕರ ಆಟ ಮಾಡ್ತಾರೆ. ನಮ್ಮ ತಂಗಿ ಕುತ್ಕೊಂಡು ಕಮೆಂಟ್ ಮಾಡ್ತಾಯಿದ್ಲ, ಮುದ್ಕಿಗೆ ಕಣ್ಣು ಕಾಣಿಸಲ್ಲ ಆದರೂ ಕೂಡ ಮುದ್ಕಿ ಹತ್ರನೇ ಎಣ್ಣೆ ಹಾಕ್ಸ್ಕೊತಾ ಇದ್ವಿ, ಎಣ್ಣೆ ಎಲ್ಲೆಲ್ಲಿಗೆ ಬೇಕು ಅಲ್ಲಲ್ಲಿಗೆ ಆಗ್ತಾಯಿತ್ತು, ನೋಡ್ಕೊಂಡು ಹಾಕಿಸ್ಕೊ ಅಂತೇಳಿ ರೇಗಿಸ್ತಾ ಇದ್ಲು. ಬಟ್ ಅಜ್ಜಿ ಒಂದೇ ಕಣ್ಣು ಕಾಣಿಸೋದು, ಒಂದೇ ಕಣ್ಣಲ್ಲಿ ಕೂಡ ನಿಜವಾಗ್ಲೂ ಎಲ್ಲ ಕೆಲಸನೂ ಮಾಡ್ತಾರೆ. ಆದರೆ ಯಾವ ಕೆಲಸನೂ ಅಷ್ಟೊಂದು ಮಾಡೋಕ್ಕೆ ಬಿಡಲ್ಲ ನಮ್ಮ ಮನೆಯಲ್ಲಿ. ಅವ್ರಿಗೆ ಕಣ್ಣು ಕಾಣಿಸಲ್ಲ ಮತ್ತು ಏನು ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಕೆಲಸನ ಮಾಡ್ತಾರೆ. ನಮಗಂತೂ ಚಿಕ್ಕದ್ರಿಂದಲೂ ಅಜ್ಜಿ ಅಂತೇಳಿದ್ರೆ ಪ್ರಾಣ. ಚಿಕ್ಕದ್ರಿಂದನೂ ನಾವು ಅಜ್ಜಿ ಅಜ್ಜಿ ಅಂತೇಳಿ ಪ್ರಾಣ ತಿಂತಿದ್ದು. ಇವಾಗಲೂ ನಮ್ಮ ಮಕ್ಕಳು ಅದೇ ಥರ ಮಾಡ್ತಿದ್ದಾರೆ ನಮ್ಮ ಅಜ್ಜಿಗೆ. ನಾವು ಯಾರೂ ಬೇಕಾಗಿಲ್ಲ. ಸೊ ಅವರಿಗಂತೂ 3 ಜನಕ್ಕೂ ಅಜ್ಜಿ ಇದ್ದರೆ ಸಾಕು, ಅಜ್ಜಿ ಅಜ್ಜಿ ಅಂತೇಳಿ ನಮ್ಮ ಅಜ್ಜಿ ಹಿಂದೆನೇ ತಿರುಗ್ತಿರ್ತಾರೆ. ನಮ್ಮ ಅಜ್ಜಿಗೂ ಅಷ್ಟೇ ಮೊಮ್ಮಕ್ಕಳು ಮತ್ತು ಮೊಮ್ಮಕ್ಕಳು ಅಂತೇಳಿದ್ರೆ ತುಂಬಾ ಇಷ್ಟಪಡ್ತಿರ್ತಾರೆ. ಅಜ್ಜಿ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯಲ್ಲ ಅನಿಸುತ್ತೆ. ಸೊ ಅವರು ನಮ್ಮ ಬಗ್ಗೆ ಅಷ್ಟು ಕೇರ್ ಮಾಡ್ತಾರೆ, ಅವ್ರ ಬಗ್ಗೆನೂ ಕೂಡ ನಾವು ತುಂಬಾ ಕೇರ್ ಮಾಡ್ತೀವಿ. ಆಗಲೇ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ತಂಗಿನೇ ಇವತ್ತು ಸಂಜೆ ಹಾಲು ಕರೆಯೋದು ಅಂತ ಹೇಳಿದ್ನಲ್ವ. ಸೊ ಅವಳೇ ಇವತ್ತು ಕುತ್ಕೊಂಡು ಹಾಲು ಕರೀತಿದ್ದಾಳೆ. ನನ್ನ ತಂಗಿ ಮತ್ತು ನನ್ನ ಕಸಿನ್ ಸಿಸ್ಟರ್ ಇಬ್ಬರು ಸೇರಿ ಹಾಲು ಕರೆದ್ರು. ಹಾಗೆ ಇವತ್ತಿನ ಕಂಪ್ಲೀಟ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.